ಹಾಯ್ ಗೈಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದೆ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅಂತ ಅಂದ್ಕೊಂಡಿದ್ದೇನೆ. ಇವತ್ತು ಸ್ವಲ್ಪ ಮಳೆ ಇದೆ ಅಂತೇಳಿ ತೋರಿಸ್ಲಿಕ್ಕೆ ಸ್ವಲ್ಪ ಬಂತ ಮತ್ತೆ ಹೋಯ್ತು. ಒಂದು 5 ನಿಮಿಷ ಕೂಡ ಇಲ್ಲ, ಸ್ವಲ್ಪ ಹನಿಗಳು ಅಷ್ಟೇ. 2 ದಿವಸ ಆಯಿತು ಒಳ್ಳೆ ಬಿಸಿಲು ಗೈಸ್, ಒಂದು ಸ್ವಲ್ಪನೂ ಮಳೆ ಬರಲಿಲ್ಲ. ಇವತ್ತು ನಾನು ಇದ್ದೇನೆ ಅಂತ ಹೇಳಿ ತೋರಿಸ್ಕೊಳ್ಳಿಕ್ಕೆ ಸ್ವಲ್ಪ ಬಂದು ಹೋಯಿತು. ಮತ್ತು ಈಗ ಪದಾರ್ಥ ಮಾಡ್ತಾ ಇದ್ದೇನೆ. ನಮಗೆ ಇವತ್ತು ಇದು ಬಸಳೆ ಮತ್ತು ಮರುವಾಯಿ, ಅದೆರಡು ಪದಾರ್ಥ. ಹಾಗೆ ಮಸಾಲೆ ಎಲ್ಲ ಆಯಿತು. ಅಲ್ಲಿ ಹೊರಗಡೆ ಗಾಳಿಗೆ ಒಲೆ ಒತ್ತುದೇ ಇಲ್ಲ, ಹಚ್ಚಲಿಕ್ಕೇನೆ ಆಗೋದಿಲ್ಲ. ಹಚ್ಚಿದ ಕೂಡಲೇ ಅದು ಎಂತ ಹಾರಿ ಹೋಗ್ತದೆ. ಅದಕ್ಕೋಸ್ಕರ ನಾನು ಇವತ್ತು ಇಲ್ಲಿ ಒಳಗೆ ಮಾಡ್ತಾ ಇದ್ದೇನೆ, ಇಲ್ಲಾಂದರೆ ನಾನು ಹೊರಗೆ ಮಾಡೋದು ಪದಾರ್ಥ. ಇವತ್ತು ಅಷ್ಟೊಂದು ಗಾಳಿ ಉಂಟು. ಮೋಡ ಯಾವ ರೀತಿ ಆಗ್ತದೆ ಅದೇ ರೀತಿ ಗಾಳಿ ಬಂದು ಮೋಡ ಹೋಗ್ತದೆ. ಹಾಗೆ ನನ್ನ ಬಸಳೆ ಎಲ್ಲ ಆಯಿತು. ಬಸಳೆ ಬೇಯಿಸಿ ನಾನು ಕುಕ್ಕರಲ್ಲಿ ಇಟ್ಟಿದ್ದೇನೆ. ಮತ್ತು ಈಗ ಇದು ಮಸಾಲೆ ನಾನು ಬೇಯಿಸಲಿಕ್ಕೆ ಇಟ್ಟಿದ್ದೇನೆ. ಮತ್ತು ಅದಕ್ಕೆ ಮರುವಾಯಿ ಹಾಕಿ ಮತ್ತು ಇದನ್ನು ಬಸಳೆಯನ್ನು ಹಾಕಿದರೆ ಆಯಿತು ನನ್ನ ಪದಾರ್ಥ. ಮತ್ತು ಇವತ್ತು ಮಗನಿಗೆ ರಜೆ, ಅವರದ್ದು ಇವತ್ತು ಸ್ಕೂಲಿದ್ದು ಫೌಂಡೇಶನ್ ಡೇ. ಹಾಗಾಗಿ ಇವತ್ತು ರಜೆ. ಹಾಗೆ ಇವತ್ತು ಲೇಟ್ ಆಯಿತು ಅವನಿಗೆ ಬೆಳಿಗ್ಗೆಲ್ಲ ಕಲಿಸಿ ಮತ್ತೆ ಪದಾರ್ಥಕ್ಕೆ ಬರುವಾಗ, ಇಲ್ಲಾಂದರೆ ಇಷ್ಟೊತ್ತಿಗೆ ನನ್ನ ಪದಾರ್ಥ ಆಗ್ತದೆ. ಇನ್ನು ಎಕ್ಸಾಮ್ ಹತ್ತಿರ ಬಂತಲ್ಲ, ಹಾಗೆ ಸಿಕ್ಕಿದ ಟೈಮ್ ಎಲ್ಲ ಕಲಿಸ್ಲಿಕ್ಕೆ ಯೂಸ್ ಮಾಡೋದು, ಮತ್ತು ಒಮ್ಮೆಲಾಗುವಾಗ ಕಷ್ಟ ಆಗ್ತದೆ ಅಂತೇಳಿ. ಗೈಸ್, ಇದು ಮೊನ್ನೆ ಸಿಕ್ಕಿದ ಮೀನು ನೈಟ್, ಅದರ ವಿಡಿಯೋ ಮಾಡಿ ಇಟ್ಕೊಂಡಿದ್ದೆ. ಮೊನ್ನೆ ಬಲೆ ಹಾಕಿದ್ರು, ಬಲೆಗೆ ತುಂಬ ಬಿದ್ದಿತ್ತು. ಇದು ಸಿಲ್ವರ್ ಫಿಶ್ ಮೀನು ನೋಡಿ, ತುಂಬ ಇದೆ. ಒಂದೇ ಅಲ್ಲಿ ಬಿದ್ದಿದೆ, ಗೊಂಚಲ್ ಥರ ನೋಡಿ, ನಿಮಗೆ ಕಾಣ್ತಿರ್ಬೋದು ನೋಡಿ, ಈ ರೀತಿ ಆಗಿದೆ. ಅದು ಹತ್ತಿರ ಬಿದ್ದರೆ ಬಳೆಯಿಂದ ತೆಗಿಲಿಕ್ಕೆ ತುಂಬ ಕಷ್ಟ. ನೋಡಿ, ಗೊಂಚಲ್ ಥರ ನೋಡಿ. ಇಷ್ಟು ಮೀನು ಸಿಕ್ಕಿತ್ತು, ಇನ್ನೂ ಕೂಡ ತೆಗಿತಾ ಇದ್ದಾರೆ, ಮುಗಿಲಿಲ್ಲ. ಇದು ಸ್ವಲ್ಪ ಫಸ್ಟಿಗೆ ತೆಗೆದದ್ದು ನೋಡಿ. ಇಷ್ಟು ಉಂಟು. ಅದರ ಕಣ್ಣುಗಳು ನೋಡಿ, ಫ್ರೆಶ್ ಆಗಿ ಉಂಟಲ್ಲ, ಕಣ್ಣುಗಳು ಲೈಟಿಗೆ ಯಾವ ರೀತಿ ಕಾಣ್ತದೆ ನೋಡಿ, ಆರೆಂಜ್. ನಮ್ಮ ಬಿಲ್ಲ ನೋಡಿ ಗೈಸ್, ಯಾವಾಗ ಮರಿ ಇಡ್ತಾಳೆ ಅಂತೇಳಿ ಗೊತ್ತಿಲ್ಲ, ಬಿದ್ಕೊಂಡಿದ್ದಾಳೆ ಈಗ. ಸರಿ, ಮೀನು ತಿಂದು ಈ ವಾರದಲ್ಲಿ ಇಡುವಳು. ಗೈಸ್, ನನ್ನ ಪದಾರ್ಥ ಆಯಿತು ನೋಡಿ. ಬಸಳೆ ಮತ್ತು ಮರುವಾಯಿ ತುಂಬ ಸೂಪರ್ ಆಗ್ತದೆ. ನಾನು ಇದಕ್ಕೆ ಉಪ್ಪು ಏನು ಹಾಕಲಿಲ್ಲ ಗೈಸ್, ಯಾಕೆಂತ ಹೇಳಿದರೆ ಇದರಲ್ಲೇ ಉಪ್ಪು ಇರ್ತದೆ ಒಂದು ಇದರಲ್ಲಿ, ಯಾವುದು ಮರುವಾಯಿಯಲ್ಲಿ. ಮತ್ತು ನಾನು ಬಸಳೆ ಬೇಯಿಸುವಾಗ ಹಾಕಿದ್ದೇನಲ್ಲ ಉಪ್ಪು, ಅದು ಕೂಡ ಇರ್ತದೆ. ಹಾಗೆ ಒಂದು 1/2 hour ಬಿಟ್ಟು ಮತ್ತೆ ನೋಡಿ ಬೇಕಾದರೆ ಹಾಕ್ತೇನೆ. ಸ್ವಲ್ಪ ಪಾತ್ರೆಗಳು ತೊಳಿಲಿಕ್ಕುಂಟು, ಇದನ್ನೀಗ ತೊಳೆದು ಬರಬೇಕು. ಅಬ್ಬಾ ಗೈಸ್, ಬಿಸಿಲು ಅಂತ ಹೇಳಿದರೆ ಅಷ್ಟೊಂದು ಬಿಸಿಲು. ಇವತ್ತು ಕೂಡ ಮೀನು ಹಿಡಿಲಿಕ್ಕೆ ಹೋಗಿದ್ರು ಅವರು ಬೇರೆ ಕಡೆ. ಹಾಗೆ ಮೀನು ಎಂತ ಸಿಗಲಿಲ್ಲ ಗೈಸ್. 2-3 ಮೀನು ಸಿಕ್ಕಿದೆ, 4 ಏಡಿ ಸಿಕ್ಕಿದೆ. ಅದರಲ್ಲಿ ಆಚೆ ನೇಬರ್ಸ್ ಅವರು ಮತ್ತು ಹಸ್ಬೆಂಡ್ ಹೋಗಿದ್ರು. ಹಾಗೆ ಅದರಲ್ಲೇ ಮತ್ತು 2 ಏಡಿ ನಾವು ತಗೊಂಡ್ವಿ, 2 ಏಡಿ ಅವ್ರಿಗೆ ಕೊಟ್ವಿ, ಚಿಕ್ಕದು ಗೈಸ್. ಮತ್ತು ಮೊನ್ನೆ ಅದು ಕಸಿನ್ ಅವರು ಹಿಡ್ದಿದ್ರ ಅಂತ ಹೇಳಿದಲ್ಲ ಏಡಿ, ಅದು ಮೊನ್ನೆ ರಿಟರ್ನ್ ಅವರಿಗೆ ಸಿಕ್ಕಿದೆ. ದೊಡ್ಡ ಏಡಿಗಳು ಗೈಸ್. ಇದು ಕಲಿಸಿದ್ರು ಅವರು ವಿಡಿಯೋ, ನಾನು ನಿಮ್ಮ ಜೊತೆ ಶೇರ್ ಮಾಡ್ತೇನೆ, ನೋಡ್ಕೊಂಡು ಬನ್ನಿ. ನಮ್ಮದು ಬಾಳೆಗೊನೆ ಆಯಿತು, ಮುಗಿಯಿತು, ಇನ್ನೂ ಬರೋದಿಲ್ಲ, ಅಷ್ಟರಲ್ಲಿ ನಿಂತಿದೆ. ಹಾಗೆ ಗಾಳಿ ಅದು ಇದು ಇಲ್ಲಿ ಸ್ವಲ್ಪ ಹೊರಗಿನ ಭಾಗದಲ್ಲಿ ಸ್ವಲ್ಪ ಗಾಳಿ ಎಲ್ಲ ಬರ್ತದೆ, ಮತ್ತು ಎಲ್ಲಿ ಗಾಳಿ ಬರುವುದಿಲ್ಲ ಗೈಸ್. ಇವತ್ತು ನೀರು ಕೂಡ ಕೆಳಗೆ ಇಳಿದಿದೆ, ಮಳೆ ಇಲ್ಲ ಅಲ್ಲ, ಹಾಗಾಗಿ. ಹಾಗೆ ಸ್ವಲ್ಪ 3:40 ಆಗ್ತಾ ಬಂತು, ಅಡ್ಡೂರಿಗೆ ಹೋಗಿ ಬರುವ ಅಂತೇಳಿ. ಅಂದರೆ ಮಗನಿಗೆ ಸ್ವಲ್ಪ ಜ್ವರ ಬರ್ತದೆ, ಮತ್ತು ಸ್ವಲ್ಪ ತಲೆನೋವು ಅಂತೆ. ಹಾಗೆ ಇನ್ನು ಎಕ್ಸಾಮ್ ಹತ್ತಿರ ಬರುವಾಗ ಮತ್ತೆ ಜಾಸ್ತಿ ಆಗೋದು ಬೇಡ ಅಂತ ಹೇಳಿ ಬೇಗ ಹೋಗಿ ಮದ್ದು ತಗೊಂಡು ಬರುವ ಅಂತೇಳಿ. ಸ್ವಲ್ಪ ಜ್ವರ ಉಂಟು ಅವನಿಗೆ, ಮೈಯೆಲ್ಲ ತುಂಬ ಬಿಸಿ ಉಂಟು, ಹಾಗೆ ಬೇಗ ಹೋಗಿ ಬರುವ ಅಂತೇಳಿ. ನಾನು ಏಡಿಯ ಫೋಟೋ ವಿಡಿಯೋ ತೋರಿಸ್ತೇನೆ, ನೀವು ನೋಡ್ಕೊಂಡು ಬನ್ನಿ. ನೋಡಿ ಗೈಸ್, ಇದು ಮೊನ್ನೆ ಅವ್ರ ಕಸಿನ್ ಅವರು ಹಿಡ್ದಿದ್ರ ಅಂತ ಹೇಳಿದ್ದಲ್ಲ,
ಅದೇ ಏಡಿ ನಂತರ ಸಿಕ್ಕಿದ್ದು ಕಾಣಬೇಕು. ನೋಡಿ ಎಷ್ಟು ದೊಡ್ಡದಿದೆ, ಒಂದು ತುಂಬ ದೊಡ್ಡದಿದೆ, ಮತ್ತೆಲ್ಲ ಚಿಕ್ಕ ಚಿಕ್ಕದು ನೋಡಿ. ನೋಡ್ಕೊಂಡು ಬಂದ್ರಲ್ಲ ಯಾವ ರೀತಿ ಸಿಕ್ಕಿದೆ ಏಡಿ ಅಂತ ಅವರಿಗೆ ದೊಡ್ಡದು. ನೆಕ್ಸ್ಟ್ ಟೈಮು ತೆಗೆದಿಡಿ ಅಂತ ಹೇಳಿದ್ದೇನೆ, ನೋಡಬೇಕಂತ ಮಾಡ್ತಾರಂತ. ಹಸ್ಬೆಂಡ್ ಹೋದರೆ ಹಿಡ್ಕೊಳ್ತಾ ಇರ್ತಾರೆ, ಅವರಿಗೆ ಇವಾಗ ಟೈಮ್ ಇಲ್ಲ, ಹಾಗೆ ಹೋಗ್ಲಿಕ್ಕಾಗಲಿಲ್ಲ. ಹಾಗೆ ಗೈಸ್, ಈಗ ಸ್ನಾನ ಎಲ್ಲ ಮಾಡಿದೆ, ನಾನು ಬೇಗವೇ ಸ್ನಾನ ಮಾಡಿದೆ. ಮತ್ತು ಹೋಗ್ಲಿಕ್ಕೆ ಉಂಟು, ಬಂದು ಮತ್ತೆ ಲೇಟ್ ಆಗ್ತದೆ ಅಂತೇಳಿ ಅವರು ಡಾಕ್ಟ್ರು ಬರುವಾಗಲೇ 5:15 ಆಗ್ತದೆ. ಹಾಗೆ ಬೇಗ ಸ್ನಾನ ಮಾಡಿಸಿದ್ದು, ಇನ್ನು ಮಗನಿಗೆ ಸ್ನಾನ ಮಾಡಿಸಿ ಮತ್ತೆ ಬೇಗ ಹೋಗಿ ಬರುವ ಅಂತ. ಮತ್ತು ಒಂಥರ ಮೋಡ ಕೂಡ ಆಗಿದೆ, ಇನ್ನು ಮಳೆ ಬರ್ತದ ಎಂತ ಅಂತಲೂ ಗೊತ್ತಿಲ್ಲ ನನಗೆ ಸರಿಯಾಗಿ. ಒಂಥರ ಮೋಡ ನೋಡಿದಾಗ ಹಾಗೆ ಅನಿಸ್ತದೆ, 2 ದಿವಸ ಇಲ್ಲದ ಮಳೆ ಇವತ್ತು ಬರ್ತದೆ ಏನೋ ಅಂತ ಹೇಳಿ. ನೋಡುವ ಏನೆಲ್ಲ ಆಗ್ತದೆ ನೋಡಿ. ಇವತ್ತಿನ ಚಿಕ್ಕ ಬ್ಲಾಗ್ ಗೈಸ್, ಒಂದು ಜಸ್ಟ್ ಇದಕ್ಕೆ ಏನು ಇಲ್ಲದಕ್ಕೆ ಒಂದು ಸಿಂಪಲ್ ಆಗಿ ಮಾಡಿದ ಬ್ಲಾಗ್. ಅಂದರೆ ನನಗೆ ಇವತ್ತು ಮಗ ಕೂಡ ಮನೆಯಲ್ಲಿದ್ದಲ್ಲ, ನನಗೆ ಎಂಥ ಟೈಮ್ ಕೂಡ ಇರಲಿಲ್ಲ, ಅವನಿಗೆ ಕಲಿಸೋದೇ ಆಯಿತು. ಹಾಗೆ ನಾಳೆ ಮತ್ತೆ ನಿಮ್ಮ ಜೊತೆ ಮೊದಲನಾಗಿ ಬ್ಲಾಗ್ ಮಾಡ್ತೇನೆ. ಮತ್ತು ನನಗೆ ಟೈಮ್ ಕೂಡ ಇರಲಿಲ್ಲ, ಹಾಗಾಗಿ ಚಿಕ್ಕ ಬ್ಲಾಗ್. ಮೊನ್ನೆ ಕೂಡ ಚಿಕ್ಕದೇ ಬ್ಲಾಗ್ ಮಾಡಿ ಹಾಕಿದ್ದು, ಇವತ್ತು ಕೂಡ ಸ್ವಲ್ಪ ಚಿಕ್ಕದೇ ಬ್ಲಾಗ್. ಕಂಟೆಂಟ್ ಕೂಡ ನನಗೆ ಎಂತ ಇರಲಿಲ್ಲ, ಹಾಗಾಗಿ ಇವತ್ತು ಒಂದು ಮಿನಿ ಬ್ಲಾಗ್. ಮತ್ತು ನಾಳೆಯಿಂದ ಕರೆಕ್ಟಾಗಿ ಬ್ಲಾಗ್ ಮಾಡ್ತೇನೆ. ನಾನು ಮೊನ್ನೆ ತುಂಬ ದಿವಸ ಆಯಿತು ಗೈಸ್ ಈ ಟಾಪ್ಸ್ ತೆಕ್ಕೊಂಡು, ಅದನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕಂತ ಮತ್ತೆ ಮರ್ತೇ ಹೋಗ್ತಿತ್ತು. ಹಾಗಾಗಿ ಇವತ್ತು ಶೇರ್ ಮಾಡ್ತಾ ಇದ್ದೇನೆ. ಮೊನ್ನೆ ತಗೊಂಡ ಟಾಪ್ಸು ತುಂಬ ದಿನ ಆಯಿತು ತಗೊಂಡು, ಅದನ್ನು ಇವತ್ತು ಟೈಲರ್ ಹತ್ರ ಕೊಡಬೇಕು. ಈ ರೀತಿ ಇದೆ, ಇವತ್ತು ಫುಲ್ಲು ತೋರಿಸ್ಲಿಕ್ಕೂ ನನಗೆ ಆಗೋದಿಲ್ಲ ನೋಡಿ. ಈ ರೀತಿ ಇದೆ ಸಿಂಪಲಾಗಿ. ಮತ್ತೊಂದು ಇದು ಬ್ಲೂ ಮತ್ತು ಸ್ಕೈ ಬ್ಲೂ ಮತ್ತು ವೈಟ್. ಇದನ್ನೀಗ ಟೈಲರ್ ಹತ್ರ ಕೊಟ್ಟು ಬರಬೇಕು ಸ್ಟಿಚಿಂಗ್ಗೆ. ಚೆನ್ನಾಗಿದೆ ಇದು ಕೂಡ. ಅದೀಗ ವೈಟ್ ಪ್ಯಾಂಟ್ ಕೂಡ ಹಾಕ್ಬೋದು, ಮತ್ತು ಸ್ಕೈ ಬ್ಲೂ ಪ್ಯಾಂಟ್ ಕೂಡ ಹಾಕ್ಬೋದು. ಇದಕ್ಕೆ ಗೋಲ್ಡನ್ ಕೂಡ ಆಗ್ತದೆ, ವೈಟ್ ಕೂಡ ಆಗ್ತದೆ, ಬ್ಲ್ಯಾಕ್ ಸೂಟ್ ಆಗೋದಿಲ್ಲ, ಅದೊಂಥರ ಬ್ಲ್ಯಾಕ್ ಟೈಪೇ ಕಾಣ್ತದಲ್ಲ. ಸೊ ಹಾಗೆ ಕೊಟ್ಟು ಬರುವ. ತುಂಬ ದಿವಸ ಆಯಿತು, ಇಲ್ಲೇ ಉಂಟು, ಕೊಡಬೇಕಂತ ಅನಿಸೋದು, ಮತ್ತೆ ಮರ್ತೇ ಹೋಗೋದು. ಹಾಗೆ ಈಗ ಹೊರಡೋದು ಗೈಸ್, ಹೊರಡಿ ಬೇಗ ಹೋಗಿ ಬರ್ತೇವೆ. ಮತ್ತು ಈ ಬ್ಲಾಗನ್ನು ನಾನು ಇವತ್ತಿಗೆ ಇಲ್ಲಿಗೆ ಎಂಡ್ ಮಾಡ್ತೇನೆ. ಮತ್ತು ನಾಳೆ ಬ್ಲಾಗ್ನೊಂದಿಗೆ ಸಿಗ್ತೇನೆ. ಮೊನ್ನೆ ಹಾಗೆ ಡೈಲಿ ಹಾಕಲಿಕ್ಕೆ ಸ್ಟಾರ್ಟ್ ಮಾಡ್ತೇನೆ ಬ್ಲಾಗ್ಗಳನ್ನು. ನನಗೆ ಡೈಲಿ ಅವತ್ತು ಬ್ಲಾಗ್ ಹಾಕಿದ ನಂತರ ವಾಚ್ ಅವರ್ ಕೂಡ ಜಾಸ್ತಿ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಮತ್ತು ಇನ್ನು ಬಿಟ್ಟರೆ ಅದು ಕೂಡ ಪ್ರಾಬ್ಲಮ್ ಆಗ್ತದೆ. ಹಾಗಾಗಿ ನಾಳೆಯಿಂದ ಕಂಟಿನ್ಯೂ ಹಾಕುವ ಅಂತಲೇ ಎನಿಸಿದ್ದೇನೆ. ನೋಡುವ. ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬೈ ಬಾಯ್, ಟೇಕ್ ಕೇರ್.